ನಮಸ್ಕಾರ ಎಲ್ರಿಗೂ. ನಾನಿವತ್ತು ಧನಿಯಾ ಕಾಳಿಂದ 2 ಪ್ರಯೋಜನಗಳನ್ನ ಹೇಳ್ತಾ ಇದ್ದೀನಿ. ಧನಿಯಾ ಕಾಳು ನಿಮ್ಮ ಕಷ್ಟಗಳನ್ನ ಬಗೆಹರಿಸುತ್ತೆ. ಧನಿಯಾ ಕಾಳು ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು. ಆದ್ದರಿಂದ ಶುಕ್ರವಾರದ ದಿನ ಪೂಜೆ ಮಾಡಬೇಕಾದ್ರೆ ಒಂದು ಚಿಕ್ಕ ಬೌಲ್ನಲ್ಲಿ ಧನಿಯಾ ಕಾಳನ್ನು ತಗೊಂಡು ಲಕ್ಷ್ಮೀ ಅಷ್ಟೋತ್ರ ಹೇಳಿ ದೇವ್ರ ಮನೆಯಲ್ಲೇ ಬೌಲ್ನ ಇಡಿ. ಬೆಳಗ್ಗೆ ಎದ್ದು ಒಂದು ಪಾಟ್ಗೆ ಧನಿಯಾ ಕಾಳನ್ನು ಹಾಕಿ ಚೆನ್ನಾಗಿ ಬೆಳೆಸಿ. ಇದರಿಂದ ನಿಮ್ಮ ಕಷ್ಟಗಳು ಕಡಿಮೆ ಆಗಿ ಒಳ್ಳೆಯದಾಗುತ್ತೆ. ಎರಡನೇ ಉಪಯೋಗ ಏನಂದರೆ ಪೀರಿಯಡ್ಸ್ ಟೈಮಲ್ಲಿ ಬರೋ ಹೊಟ್ಟೆ ನೋವನ್ನು ಕಡಿಮೆ ಮಾಡುತ್ತೆ. ಹೊರಗಡೆ ಕೆಲಸ ಮಾಡೋರು ಇರ್ತಾರೆ, ಮನೆಯಲ್ಲಿ ಇರೋರು ಪೀರಿಯಡ್ಸ್ ಟೈಮಲ್ಲಿ ಕೆಲಸ ಮಾಡೋದಕ್ಕೆ ಆಗಲ್ಲ. ಈಗಿನ ಕಾಲದ ಹೆಣ್ಮಕ್ಳು 10-11 ವರ್ಷಕ್ಕೆಲ್ಲ ಪೀರಿಯಡ್ಸ್ ಸ್ಟಾರ್ಟ್ ಆಗ್ತಾಯಿದೆ. ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಳಕ್ಕಾಗಲ್ಲ. ಯಾಕಂದರೆ ಅದು ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಆದ್ದರಿಂದ ಒಂದು ಬೌಲ್ನಲ್ಲಿ 1 ಗ್ಲಾಸ್ ನೀರು ಹಾಕಿ 4 ಸ್ಪೂನ್ ಧನಿಯಾ ಕಾಳು ಹಾಕಿ ಚೆನ್ನಾಗಿ ಕುದಿಸಿ ಅರ್ಧ ಗ್ಲಾಸ್ ಆದ ನಂತರ ಸೋಸಿ ಕುಡಿಯಿರಿ. 15 ನಿಮಿಷಕ್ಕೆ ಎಂಥ ಹೊಟ್ಟೆ ನೋವಿದ್ರೂ ಕಡಿಮೆ ಆಗುತ್ತೆ. ಟ್ರೈ ಮಾಡಿ. ನೆಕ್ಸ್ಟ್ ಧನಿಯಾ ಮಸಾಲ ನಮ್ಮನೆಯಲ್ಲಿ ಇದೇ ಥರನೇ ಮಸಾಲೆ ಮಾಡೋದು. ನಾನು ಎಲ್ಲ ಅಡುಗೆಗೂ ಯೂಸ್ ಮಾಡ್ತೀನಿ. ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಮುಂದಿನ ವೀಡಿಯೋದಲ್ಲಿ ಮಕ್ಕಳು ಓದಿನ ಬಗ್ಗೆ ಹೇಳ್ತೀನಿ. ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದ.